ಮಾಯಾ ಮತ್ತು ಅವಳ ಪುಟ್ಟ ನಾಯಿಯ ಹಂಚಿಕೆ ಪಾಠದ ಕಥೆ. ಮಾಯಾ ಸಂತೋಷವಾಗಿ ಎದ್ದಳು. ಮ್ಯಾಕ್ಸ್ ತನ್ನ ಬಾಲವನ್ನು ಆಡಿಸುತ್ತಾ ಆಟಕ್ಕೆ ಸಿದ್ಧನಾಗಿದ್ದನು. ಮಾಯಾ ತನ್ನ ಆಟದ ಪೆಟ್ಟಿಗೆಯನ್ನು ತೆರೆದಳು, ಆದರೆ ಎಲ್ಲವನ್ನೂ ತನ್ನಲ್ಲೇ ಇಟ್ಟುಕೊಂಡಳು. ಮಾಯಾ ಕೆಂಪು ಚೆಂಡಿನಿಂದ ಒಬ್ಬಳೇ ಆಟವಾಡುತ್ತಿದ್ದಳು. ಮ್ಯಾಕ್ಸ್ ತನ್ನ ಸರದಿಗಾಗಿ ಕಾಯುತ್ತಿದ್ದನು. ಮ್ಯಾಕ್ಸ್ ಶಾಂತವಾಗಿ ಕೂತು ದುಃಖದಿಂದ ನೋಡುತ್ತಿದ್ದನು, ಏಕೆಂದರೆ ಅವನಿಗೆ ಆಟಕ್ಕೆ ಅವಕಾಶವಿರಲಿಲ್ಲ. ಮಾಯಾ ಮತ್ತು ಮ್ಯಾಕ್ಸ್ ಉದ್ಯಾನವನಕ್ಕೆ ಹೊರಟರು. ಎಲ್ಲರೂ ಒಟ್ಟಿದೆ ಆಟವಾಡುತ್ತಿರುವುದನ್ನು ನೋಡಿದರು. ಮಕ್ಕಳು ಗಾಳಿಪಟವನ್ನು ಹಂಚಿಕೊಂಡು ಸಂತೋಷವಾಗಿ ಆಟವಾಡುತ್ತಿರುವುದನ್ನು ಮಾಯಾ ನೋಡಿದಳು. ಹಂಚಿಕೊಂಡರೆ ಮ್ಯಾಕ್ಸ್ ಕೂಡ ಸಂತೋಷವಾಗುತ್ತಾನೆ ಎಂದು ಅರ್ಥಮಾಡಿಕೊಂಡಳು. ಮಾಯಾ ಚೆಂಡನ್ನು ಎಸೆದಳು. ಮ್ಯಾಕ್ಸ್ ಅದನ್ನು ಹಿಡಿಯಲು ಉತ್ಸಾಹದಿಂದ ಓಡಿದನು. ತಕ್ಷಣ ಎಲ್ಲರೂ ಸೇರಿ ಆಟವಾಡಲು ಶುರುಮಾಡಿದರು ಮತ್ತು ಆಟ ಇನ್ನಷ್ಟು ಸಂತೋಷಕರವಾಯಿತು. ಮಾಯಾ ಮ್ಯಾಕ್ಸ್ ಅನ್ನು ಅಪ್ಪಿಕೊಂಡಳು. ಅವನ ಜೊತೆ ಆಟವಾಡಿದ್ದಕ್ಕೆ ಧನ್ಯವಾದ ಹೇಳಿದಳು. ಆ ರಾತ್ರಿ ಮಾಯಾ ಶಾಂತವಾಗಿ ನಿದ್ರಿಸಿದಳು ಮತ್ತು ತನ್ನ ಪಾಠವನ್ನು ನೆನಪಿಸಿಕೊಂಡಳು. ಕಥೆಯ ಸಾರಾಂಶ: ಹಂಚಿಕೊಳ್ಳುವುದರಿಂದ ಎಲ್ಲರೂ ಸಂತೋಷವಾಗುತ್ತಾರೆ ಮತ್ತು ಸ್ನೇಹ ಇನ್ನಷ್ಟು ಸುಂದರವಾಗುತ್ತದೆ.